ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರೈಪಾಡ್ ಹೆಡ್ ಇರುತ್ತಲ್ಲ, ಅದಕ್ಕೆ ಮೊಬೈಲ್ ಹೋಲ್ಡರ್ ಕೂಡ ಅಂತಾರೆ. ಇದನ್ನು ನೀವು ನಿಮ್ಮ ಟ್ರೈಪಾಡ್ದು ಮುರಿದೋಗಿತ್ತು ಅಥವಾ ಚೆನ್ನಾಗಿರಲಿಲ್ಲ, ಬೇರೆ ತೊಗೊಳ್ಬೇಕು ಅಂದ್ಕೊಂಡ್ರೆ ಯಾವ ತೊಗೊಳ್ಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಚೆನ್ನಾಗಿದೆ. ಈ ಒಂದು ಕಂಪ್ನಿದು ಹಂಬಲ್ ಅಂತೇಳಿ ಈ ಒಂದು ಕಂಪ್ನಿದು ಟ್ರೈಪಾಡ್ ಮೌಂಟ್ ಇದೆಯಲ್ಲ, ಮೊಬೈಲ್ ಹೋಲ್ಡ್ರು, ಇದು ತುಂಬ ಚೆನ್ನಾಗಿದೆ. ನಾನು ನಿನ್ನೆ ತೊಗೊಂಡೆ. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಮತ್ತು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅದಕ್ಕೋಸ್ಕರ ನೀವು ತೊಗೊಳ್ಬೇಕಾದ್ರೆ ಇದನ್ನೇ ತೊಗೊಳ್ಳಿ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನು ಫೀಚರ್ ಇದೆ ಮತ್ತು ಕ್ವಾಲಿಟಿ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇದು 360 ಡಿಗ್ರಿ ಟ್ರೈಪಾಡ್ ಮೌಂಟ್ ಇದೆ. ಅಂದರೆ 360 ಡಿಗ್ರಿನ ನೀವು ರೊಟೇಟ್ ಮಾಡ್ಬೋದು ಈ ಒಂದು ಹೆಡ್ನ, ಟ್ರೈಪಾಡ್ ಹೋಲ್ಡ್ರನ್ನ. ಮತ್ತು ಕಾಂಪ್ಯಾಕ್ಟ್ ಸೈಜ್ ಇದೆ, ಸೈಜು ಚಿಕ್ಕದಿದೆ, ಚೆನ್ನಾಗಿದೆ ಮತ್ತು ಈಸಿ ಆ್ಯಂಡ್ ಪೋರ್ಟೇಬಲ್ ಅಂತಿದೆ. ಈಸಿಯಾಗಿ ನೀವು ಮತ್ತು ಪೋರ್ಟೇಬಲ್ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇದರ ಫೀಚರ್ಸ್ ಏನಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ರೆ 360 ಡಿಗ್ರಿ ರೊಟೇಷನ್ ಇದೆ. 360 ಡಿಗ್ರಿನ ನೀವು ರೊಟೇಟ್ ಮಾಡ್ಬೋದು. ಆ ಹೆಡ್ನ, ನಿಮ್ಮ ಮೊಬೈಲ್ನ 360 ಡಿಗ್ರಿನ ರೊಟೇಟ್ ಮಾಡ್ಬೋದು. ನೆಕ್ಸ್ಟ್ 1/4 ಇಂಚ್ ಯೂನಿವರ್ಸಲ್ ಸ್ಕ್ರೀವ್ ಇದೆ. ಅಂದರೆ ಕಾಮನ್ ಆಗಿ ಈ ಸ್ಕ್ರೀವ್ ಎಲ್ಲ ಟ್ರೈಪಾಡ್ಗೆ ಇದೇ ಸ್ಕ್ರೀವ್ ಇರುತ್ತೆ. ಈ ಟ್ರೈಪಾಡ್ ಅಂದರೆ ಈ ಒಂದು ಮೌಂಟ್ ಇರುತ್ತಲ್ಲ, ಮೊಬೈಲ್ ಹೋಲ್ಡ್ರು ಎಲ್ಲ ಟ್ರೈಪಾಡ್ಗೂ ಬರುತ್ತೆ. ಇದು ಯೂನಿವರ್ಸಲ್ ಇದೆ, ಎಲ್ಲ ಕಂಟ್ರಿಲೂ ಇದೇ ಯೂಸ್ ಮಾಡ್ತಾರೆ, ಈ ಒಂದು ಸೈಜ್ನ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದರೆ ಕಾಂಪಿಟೇಬಲ್ ವಿತ್ ಆಲ್ ಮೊಬೈಲ್ಸ್ ಅಂತಿದೆ. ಎಲ್ಲ ಮೊಬೈಲ್ಗೂ ಇದು ಹೋಲ್ಡ್ ಮಾಡುತ್ತೆ. ಚಿಕ್ಕದಿರಲಿ ದೊಡ್ಡದಿರಲಿ ಅದೇನು ಸೈಜ್ ಮ್ಯಾಟ್ರ್ ಆಗಲ್ಲ, ಎಲ್ಲ ಮೊಬೈಲ್ನ ಇದು ಹೋಲ್ಡ್ ಮಾಡುತ್ತೆ. ನೆಕ್ಸ್ಟು ಹಾರ್ಡ್ ಆ್ಯಂಡ್ ಪ್ಲಾಸ್ಟಿಕ್ ಫಾಸ್ಟ್ ಸ್ಟಡಿ ಯೂಸ್ ಅಂತಿದೆ. ಪ್ಲಾಸ್ಟಿಕ್ ಮೆಟಲ್ ಚೆನ್ನಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದು ಮೇಡ್ ಇನ್ ಇಂಡಿಯಾ ಇದೆ. ಅಂದರೆ ನಮ್ಮ ಕಂಟ್ರಿಲಿನೇ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ. ಅಂದರೆ ನಮ್ಮ ಒಂದು ಕಂಪ್ನಿ ಅಂತೇಳಿ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಇದರ ಪ್ರೈಸ್ ಎಷ್ಟಿದೆ ಅಂದರೆ 699 ಇದೆ. ಅಂದರೆ ಇದು MRP ಇದೆ. ನಮಗೆ ಅಮೆಝಾನಲ್ಲಿ 235ಗೆ ಸಿಕ್ತು. ಅಂದರೆ 195 ಹಂಗಿತ್ತದು ರೇಟು. ಡೆಲಿವರಿ ಚಾರ್ಜ್ 40 ರೂಪೀಸ್ ಆಯಿತು. ಅದಕ್ಕೆ ಟೋಟಲಾಗಿ 235 ರೂಪೀಸ್ ಆಯಿತು. ಇದರ ವೆಯ್ಟ್, ಈ ಟ್ರೈಪಾಡ್ ವೆಯ್ಟ್ 75 ಗ್ರಾಮ್ಸ್ ಇದೆ. ಇದು ಪ್ಯಾಕಿಂಗ್ ಹೇಗೆ ಬಂತು ಅಂತಂದರೆ, ಇದು ಅಮೆಝಾನಿಂದ ಈ ಥರ ಪ್ಯಾಕಿಂಗ್ ಬಂತು. ಪ್ಯಾಕಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅನ್ಕೋತೀನಿ. ಈ ಥರ ಬಂತು. ಇದನ್ನ ಈ ಥರ ಕಟ್ ಮಾಡಿದ್ದೀನಿ. ಕಟ್ ಮಾಡಿದಾದ್ಮೇಲೆ ಈ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಇಲ್ಲಿ ಟ್ರೈಪಾಡ್ಗೆ ಇಲ್ಲಿ ಸೆಟ್ ಮಾಡಿದರೆ ಇಲ್ಲಿ ನೀವು ಮೊಬೈಲ್ನ ಹೋಲ್ಡ್ ಮಾಡ್ಬೋದು. ವರ್ಟಿಕಲ್ ಬೇಕಾದರೆ ವರ್ಟಿಕಲ್ ಹೋಲ್ಡ್ ಮಾಡ್ಬೋದು. ಹಾರಿಜೆಂಟಲ್ ಬೇಕಾಗಿತ್ತು ಅಂದರೆ ಹಾರಿಜೆಂಟಲ್ ಕೂಡ ಈ ಥರ ರೊಟೇಟ್ ಮಾಡ್ಕೊಂಡು ಈ ಥರ ಸೆಟ್ ಮಾಡ್ಕೋಬೋದು. ಇಷ್ಟಾದಮೇಲೆ ಟ್ರೈಪಾಡ್ ಹೋಲ್ಡ್ರ್ ಅಂದರೆ ಮೊಬೈಲ್ ಹೋಲ್ಡರ್ ಇರುತ್ತಲ್ಲ, ಆ ಹೋಲ್ಡ್ರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಯಾವ್ಯಾವ ಚೆನ್ನಾಗಿರುತ್ತೆ, ಯಾವ್ಯಾವ ಚೆನ್ನಾಗಿಲ್ಲ ಅಂತಂದರೆ, ನಾನೀಗ 3 ಟೈಪ್ ಹೋಲ್ಡ್ರನ್ನ ಯೂಸ್ ಮಾಡಿದ್ದೀನಿ ಆಗಲೇ. ಫಸ್ಟ್ ಇದು ಚೆನ್ನಾಗಿಯೇ ಇಲ್ಲ. ಯಾಕಂತಂದರೆ ಇಲ್ಲಿ ಸ್ವಲ್ಪ ಸ್ಪಂಜ್ ಟೈಪ್ ಇರುತ್ತೆ. ಇಲ್ಲಿ ಇದು ಕಿತ್ತೋಗ್ಬಿಟ್ರೆ ಆಯ್ತು. ಈ ಟ್ರೈಪಾಡ್ ಹೋಲ್ಡರ್ ಇರುತ್ತಲ್ಲ, ಇದು ವೇಸ್ಟ್ ಆಗಿಬಿಡುತ್ತೆ. ಇದೆಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ಕಿತ್ತೋಯ್ತು ಅಂತಂದರೆ ನಿಮ್ಮ ಮೊಬೈಲ್ ಹೋಲ್ಡ್ ಮಾಡೋದಿಲ್ಲ, ಜಾರ್ಕೊಂಡು ಕೆಳಗೆ ಬಿದ್ದುಬಿಡುತ್ತೆ. ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇದ್ದರೆ ಇದು ಸ್ಪ್ರಿಂಗ್ ಇದೆ, ಭಾಳ ಹಾರ್ಡ್ ಇದೆ. ಇದನ್ನು ಈ ಥರ ಜಗ್ಗಿಗೆಸಿ ಹಿಂಗೆ ಮೊಬೈಲ್ನ ಇಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಹೋಲ್ಡ್ ಮಾಡಬೇಕು ಅಂತಂದರೆ. ಅದಕ್ಕೆ ಇದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಈ ಒಂದು ಹೋಲ್ಡ್ರು. ಈ ಥರ ಹೋಲ್ಡ್ರನ್ನ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ನನ್ನ ಸಜೆಷನ್ ಇದು. ನೆಕ್ಸ್ಟ್ ಇನ್ನೊಂದು ಹೋಲ್ಡ್ರ್ ಯೂಸ್ ಮಾಡಿದ್ದು ಯಾವುದು ಅಂತಂದರೆ ಇದು ಇದೆ. ಈಗ ಮುರಿದೋಗಿದ್ದಾಗಲೇ ಈ ಥರ ಇರುತ್ತೆ. ಇಲ್ಲಿ ಸ್ಕ್ರೀವ್ ಇದೆ, ಇಲ್ಲಿ ಟ್ರೈಪಾಡ್ಗೆ ಇಲ್ಲಿ ಮೌಂಟ್ ಆಗುತ್ತೆ. ಇದನ್ನ ಈ ಥರ ಜಗ್ಗಿದ್ರೆ ಈ ಥರ ದೊಡ್ಡದಾಗುತ್ತೆ. ಇಲ್ಲಿ ಮೊಬೈಲ್ನ ಹೋಲ್ಡ್ ಮಾಡ್ಬೋದು. ಇದು ಪರವಾಗಿಲ್ಲ. ಮೊದಲು ತೋರಿಸಿದ್ನಲ್ಲ ಈ ಒಂದು ಮೊಬೈಲ್ ಹೋಲ್ಡ್ರಕ್ಕಿಂತ ಇದು ಬೆಟ್ರ್ ಇದೆ. ಇದು ಮೊಬೈಲ್ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ. ಮತ್ತು ಮೊಬೈಲ್ನ ಇದರಲ್ಲಿ ಇನ್ಸರ್ಟ್ ಮಾಡೋದು ತೆಗೆಯೋದಕ್ಕೆ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಅಂತಂದರೆ ಈಗ ನಾನು ರಿವ್ಯೂ ಮಾಡ್ತಾಯಿದ್ದೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು ಮೊಬೈಲ್ ಹೋಲ್ಡ್ರ್ ಇದೆ. ಇದು ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ನಾನು ಈ ಮೊಬೈಲ್ ಗೋರಿಲ್ಲಾ ಪಾಡ್ಗೆ ಇದನ್ನು ಈಗಾಗಲೇ ಸೆಟ್ ಮಾಡಿದ್ದೀನಿ. ಇಲ್ಲಿ 1/4 ಇಂಚ್ ಸ್ಕ್ರೀವ್ ಇದೆ. ಇದು ಇಲ್ಲಿ ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಇಲ್ಲಿ ಕೂಡುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಮೊಬೈಲ್ ಹೋಲ್ಡ್ರು ಈ ಥರ ಇದೆ. ಇಲ್ಲಿ ಸೈಜ್ ಎಷ್ಟು ಚಿಕ್ಕದು ದೊಡ್ಡದು ಎಷ್ಟಾದರೂ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಸ್ಕ್ರೀವ್ ಇದೆ. ಇದು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ನೀವು ಸ್ಕ್ರೀವ್ ರೊಟೇಟ್ ಮಾಡಿದರೆ ಇದು ಚಿಕ್ಕದು ದೊಡ್ಡದಾಗುತ್ತೆ. ಅದಾದಮೇಲೆ ನೀವು ಈಗ ಇಲ್ಲಿ ಮೊಬೈಲ್ನ ಈಗ ನಾನು ಇನ್ಸರ್ಟ್ ಮಾಡ್ತೀನಿ. ಈಗ ಮೊಬೈಲ್ ದೊಡ್ಡದಿದೆ, ಅದಕ್ಕಾಗಿ ಸ್ಕ್ರೀವ್ ಲೂಸ್ ಮಾಡ್ತಾಯಿದ್ದೀನಿ. ಈ ಥರ ಸೆಟ್ ಮಾಡ್ಕೋಬೋದು. ಈ ಥರ ಮೊಬೈಲ್ನ ಇಟ್ಟು ಈ ಥರ ಸ್ಕ್ರೂ ಟೈಟ್ ಮಾಡಿದರೆ ಫುಲ್ ಟೈಟ್ ಆಗಿಬಿಡುತ್ತೆ. ಈ ಥರ ಟೈಟ್ ಆದಮೇಲೆ ನೀವು ವೀಡಿಯೋನ ಮಾಡ್ಬೋದು. ಈ ಥರ ವೀಡಿಯೋನ ಮಾಡ್ಬೋದು. ಇದು ಹಾರಿಜೆಂಟಲ್ ಆಯಿತು. ವರ್ಟಿಕಲ್ ಬೇಕಿತ್ತು ಅಂತಂದರೆ ಇಲ್ಲಿ ಒಂದು ನಾಬ್ ಇದೆ. ಇದನ್ನ ಲೂಸ್ ಮಾಡಿ ಈ ಥರ ವರ್ಟಿಕಲ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಟಚ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು
ಸ್ಕ್ರೂನ ಲೂಸ್ ಮಾಡಿ ಸ್ವಲ್ಪ ಮುಂದೆ ತೊಗೊಂಡು ಈ ಥರ ಮಾಡಿ ಈ ಥರ ವರ್ಟಿಕಲ್ ಆಗುತ್ತೆ. ಅದನ್ನು ಸ್ವಲ್ಪ ಕೆಳಗಡೆ ತೊಗೊಳ್ಳೋಣ. ಈ ಥರ ಕೆಳಗಡೆ ತೊಗೊಂಡು ಇದನ್ನು ಟೈಟ್ ಮಾಡೋಣ. ಮೊಬೈಲ್ ಹೋಲ್ಡ್ ಟೈಟ್ ಆಗುತ್ತೆ. ಇಲ್ಲಿ ಹಿಂದ್ಗಡೆ ನಾಬ್ ಇದೆ, ಈ ನಾಬ್ನ ಟೈಟ್ ಮಾಡಿದರೆ ಇದು ರೊಟೇಟ್ ಆಗೋದಿಲ್ಲ, ಈ ಥರ ವರ್ಟಿಕಲ್ ಆಗಿ ಆಗುತ್ತೆ. ಈಗ ನಾವು ಈ ಟ್ರೈಪಾಡ್ನ ಈ ಥರ ಸೆಟ್ ಮಾಡ್ಕೋಬೋದು. ಈ ಥರ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ನಿಮ್ಮ ಒಂದು ಟ್ರೈಪಾಡ್ಗೆ ಈ ಥರ ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ನೀವು ಸ್ಲ್ಯಾಂಟಲ್ಲಿ ಬೇಕು ಅಂತಂದರೆ, ಅಂದರೆ ಸ್ವಲ್ಪ ಈ ಥರ ಸ್ಲ್ಯಾಂಟಲ್ಲಿ ಬೇಕು ನಿಮಗೆ ವೀಡಿಯೋ ಮಾಡೋದಕ್ಕೆ ಅಂತಂದರೆ, ಈ ಥರ ಬೇಕು ಅಂತಂದರೆ ಈ ಥರ ಸ್ಲ್ಯಾಂಟಲ್ಲಿ ಕೂಡ ನೀವಿಟ್ಟು ಈ ಸ್ಕ್ರೀವ್ನ ಟೈಟ್ ಮಾಡಿದರೆ ಈ ಥರ ಕೂಡ ಬರುತ್ತೆ. ಫುಲ್ ಕಂಫರ್ಟೇಬಲ್ ಇದೆ. 360 ಡಿಗ್ರಿ ರೊಟೇಟ್ ಆಗುತ್ತೆ. ಇದು ಚೆನ್ನಾಗಿದೆ. ಒಂದು ವೇಳೆ ನಿಮ್ಮ ಒಂದು ಇದು ಮೊಬೈಲ್ ಹೋಲ್ಡರ್ ಇದೆಲ್ಲ, ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಮುರಿತು ಅಂದ್ಕೊಳ್ಳಿ. ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಮುರಿತು ಅಂತ ಅಂದ್ಕೊಂಡ್ರೆ ಮತ್ತು ಇದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಕ್ರೀವ್ ಇದೆಯಲ್ಲ, ಇದು ಈ ಸ್ಕ್ರೀವ್ನ ಇಲ್ಲಿ ಮೌಂಟ್ ಮಾಡಿ ಓನ್ಲಿ ಈ ಥರನೂ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ. 2 ಟೈಪ್. ಇದು ಒಂದು ವೇಳೆ ಮುರಿತು ಅಂತಂದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. 2 ಯೂಸ್ ಆಗುತ್ತೆ. ಒಂದು ವೇಳೆ ಇದು ಮುರಿದ್ರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಭಾಳ ಇದರಲ್ಲಿ ಏನೋ ಸ್ಪ್ರಿಂಗ್ ಏನೋ ಇಲ್ಲ. ಸ್ಪ್ರಿಂಗ್ ಇದ್ದರೆ ಸ್ಪ್ರಿಂಗ್ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಸ್ವಲ್ಪ ಟೈಟ್ನೆಸ್ ಇರುತ್ತೆ. ಓನ್ಲಿ ಸ್ಕ್ರೀವ್ ಇದೆ, ಇದರಲ್ಲಿ ಟೈಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಭಾಳ ಇಷ್ಟ ಆಯಿತು. ನಾನು ಮೊದಲು 2 ಯೂಸ್ ಮಾಡಿದ್ದೆ, ನೋಡ್ತಾ ಇದ್ದೀರಾ. ಇದು ಫಸ್ಟ್ ಯೂಸ್ ಮಾಡಿದೆ. ಇದು ತುಂಬ ಚೆನ್ನಾಗಿಲ್ಲ. ಒಟ್ಟನು ನನಗೆ ಭಾಳ ಬೇಜಾರಾಯಿತು ಇದು ಯೂಸ್ ಮಾಡೋಕ್ಕೆ. ಸ್ಪ್ರಿಂಗ್ ಇದೆ, ಭಾಳ ಶಕ್ತಿ ಹಾಕಿ ಇದನ್ನು ಎಳಿಬೇಕಾಗುತ್ತೆ. ಮತ್ತು ಇದು ಪರವಾಗಿಲ್ಲ, ಅದಕ್ಕಿಂತ ಇದು ಬೆಟರ್ ಇದೆ. ಇದು ಅಂದರೆ ಇದಕ್ಕಿಂತ ಚೆನ್ನಾಗಿರೋದಂದರೆ ಇದೇ ಚೆನ್ನಾಗಿದೆ. ಇದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ತೊಗೊಳ್ಬೇಕು ಅಂತಂದರೆ. ನಿಮ್ಮ ಒಂದು ಟ್ರೈಪಾಡ್ ಹೋಲ್ಡರ್ ಇರುತ್ತಲ್ಲ ಮೇಲೆ, ಮೊಬೈಲ್ ಹೋಲ್ಡರ್, ಅದು ಏನಾದರೂ ಮುರಿತು ಅಥವಾ ಚೆನ್ನಾಗಿರಲಿಲ್ಲ ಬೇರೆದು ಅಂತಂದರೆ ಇದು ತೊಗೊಳ್ಬೇಕು ಅಂದ್ಕೊಂಡ್ರೆ ಇದನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.